ಸರಳೀಕರಣ ಸಿಂಪ್ಲಿಫಿಕೇಷನ್. ಇದರಲ್ಲಿ ಕೆಲವು ನಿಯಮಗಳಿದೆ. ಇದಕ್ಕೆ ಬಾಡ್ಮಾಸ್ ರೂಲ್ ಅಂತ ಕರೀತಾರೆ. BODMAS. ಬಿ ಅಂದರೆ ಬ್ರ್ಯಾಕೆಟ್ಸ್, ಆವರಣಗಳು. O ಅಂದರೆ ಆರ್ಡರ್ಸ್, ಅಂದರೆ ಪವರ್, ಮೂಲಗಳು, 2 ಸ್ಕ್ವೇರ್ ಆ ಥರ. ಡಿ ಅಂದರೆ ಡಿವಿಷನ್, ಭಾಗಿಸುವುದು, ಭಾಗಾಕಾರ. M ಅಂದರೆ ಮಲ್ಟಿಫಿಕೇಷನ್, ಗುಣಾಕಾರ. ಎ ಅಂದರೆ ಎಡಿಷನ್, ಕೂಡಿಸುವುದು. ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್, ಕಳೆಯುವುದು. ಈ ನಿಯಮಗಳನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡುವ. ಸರಳೀಕರಣ ಅಂದರೆ ಸಂಕೀರ್ಣ ಲೆಕ್ಕಗಳನ್ನು ಹಂತ ಹಂತವಾಗಿ ಲೆಕ್ಕವನ್ನು ಸರಳ ಮಾಡುತ್ತಾ ಬರೋದು. ಈಗ ನೋಡುವ, ಈ ಸಮಸ್ಯೆಯಲ್ಲಿ ಬಾಡ್ಮಾಸ್ ರೂಲನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡುವ. ಈಗ ಇಲ್ಲಿ 5 ಕೂಡಿಸು 3 ಮೈನಸ್ 2 ಅಂತಿದೆ. ಇಲ್ಲಿ ನೋಡ್ಕೊಳ್ಬೇಕು, ಬಾಡ್ಮಾಸ್ ರೂಲಲ್ಲಿ ಕೂಡಿಸುವ ಚಿಹ್ನೆ ಉಂಟು ಮತ್ತು ಕಳೆಯುವ ಚಿಹ್ನೆ ಇದೆ. ಮೊದಲಿಗೆ ಯಾವುದು ಬರಬೇಕು? ಕೂಡಿಸುವ ಚಿಹ್ನೆ, ಎ ಅಡಿಷನ್. ನಂತರ ಕಳೆಯುವ ಚಿಹ್ನೆ ಬರಬೇಕು. ಅಂದರೆ ಮೊದಲಿಗೆ ಕೂಡಿಸಿಕೊಳ್ಳಬೇಕು ಈ ಸಮಸ್ಯೆಯಲ್ಲಿ, ನಂತರ ಕಳೆಯಬೇಕು. ಯಾಕೆಂದರೆ ಇಲ್ಲಿ ಮೊದಲು ಈ ರೂಲಲ್ಲಿ ಫಸ್ಟ್ ಯಾವುದು? ಕೂಡಿಸುವುದು, ಮತ್ತೆ ಕಳೆಯುವುದಿದೆ, ಆದ ಕಾರಣ. ಈಗ ಮೊದಲಿಗೆ ಕೂಡಿಸಿಕೊಳ್ಳಬೇಕು. 5 ಕೂಡಿಸು 3 ಮಾಡಿಕೊಳ್ಳಿ. 5 ಕೂಡಿಸು 3 ಎಷ್ಟು? 8. 8ರಿಂದ 2 ಕಳಿಬೇಕು. 5 ಕೂಡಿಸು 3 ಎಷ್ಟು? 8. 8ರಿಂದ 2 ಕಳಿ ಎಷ್ಟಾಗುತ್ತೆ? 5. ಉತ್ತರ 5. ಅದೇ ರೀತಿ ಇನ್ನೊಂದು ಲೆಕ್ಕ. 2 ಕೂಡಿಸು 3 ಬ್ರ್ಯಾಕೆಟ್ ಇದೆ, ಗುಣಿಸು 4. ಇಲ್ಲಿ ಫಸ್ಟು ಬ್ರ್ಯಾಕೆಟ್ ಬಂದಿದೆ ಮತ್ತು ಗುಣಾಕಾರ ಇದೆ, 2 ಚಿಹ್ನೆ ಇದೆ. ಒಂದು ಬ್ರ್ಯಾಕೆಟ್ ಇದೆ ಮತ್ತು ಗುಣಾಕಾರ ಇದೆ. ಅಂದರೆ ಬ್ರ್ಯಾಕೆಟ್ ಅಂದರೆ ಆವರಣಗಳು. ಈಗ ಗುಣಾಕಾರ ಎಲ್ಲಿದೆ? ಇಲ್ಲಿದೆ. ಬ್ರ್ಯಾಕೆಟ್ ಎಲ್ಲಿದೆ? ಫಸ್ಟ್ ಇದೆ, ಇಲ್ಲಿದೆ. ಮೊದಲಿಗೆ ಬ್ರ್ಯಾಕೆಟ್ ಆವರಣಗಳನ್ನು ಮಾಡಿಕೊಳ್ಳಬೇಕು, ಮತ್ತು ಗುಣಾಕಾರ ಮಾಡಬೇಕು. ಇಲ್ಲಿದೆ. ಮೊದಲಿಗೆ ಯಾವುದಿದೆ? ಬ್ರ್ಯಾಕೆಟ್ ಇದೆ. ಬ್ರ್ಯಾಕೆಟ್ ಇದ್ದಾಗ 2 ಕೂಡಿಸು 3 ಎಷ್ಟು? 2 ಕೂಡಿಸು 3 ಎಷ್ಟು? 5. ಗುಣಿಸು 4. 5 4 ಎಷ್ಟು? 20. ಉತ್ತರ 20. ಅದೇ ರೀತಿ ಇನ್ನೊಂದು ಲೆಕ್ಕ. ಇಲ್ಲಿ ಬ್ರ್ಯಾಕೆಟ್ ಇದೆ, 6 ಮೈನಸ್ 2 ಬ್ರ್ಯಾಕೆಟ್ ಒಳಗೆ ಕೂಡಿಸು 5. ಈಗ ಮೊದಲಿಗೆ ಯಾವುದು ಮಾಡಿಕೊಳ್ಬೇಕು? ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಆವರಣಗಳಿದೆ, ನಂತರ ಕೂಡಿಸುವುದಿದೆ. ಈಗ ಯಾವುದು? 6 ಮೈನಸ್ 2 ಎಷ್ಟು? 4. 4 ಕೂಡಿಸು 5 ಎಷ್ಟು? 9. 2 ಗುಣಿಸು 3 ಕೂಡಿಸು 4. ಗುಣಾಕಾರ ಮತ್ತು ಕೂಡಿಸುವುದಿದೆ. ಗುಣಾಕಾರ ಎಲ್ಲಿದೆ? ಇಲ್ಲಿದೆ. ನಂತರ ಕೂಡಿಸುವುದಿದೆ. ಮೊದಲಿಗೆ ಗುಣಾಕಾರ ಮಾಡಿಕೊಳ್ಬೇಕು, ನಂತರ ಕೂಡಿಸುವುದು ಮಾಡಿಕೊಳ್ಳು. ಗುಣಾಕಾರ 2 ಗುಣಿಸು 3, 2 3 6. ನಂತರ ಕೂಡಿಸುವುದು. 6 4 ಎಷ್ಟು? 10. ಇದೇ ಥರ ಇನ್ನೊಂದು ಲೆಕ್ಕ. 3 ಕೂಡಿಸು 5 ಬ್ರ್ಯಾಕೆಟ್ ಗುಣಿಸು 2 ಮೈನಸ್ 4. ಮೊದಲಿಗೆ ಯಾವುದು ನೋಡಿಕೊಳ್ಬೇಕು, ಯಾವುದೆಲ್ಲ ಇದೆ ಅಂತ. ಬ್ರ್ಯಾಕೆಟ್ ಇದೆ, ಗುಣಾಕಾರ ಇದೆ, ಮೈನಸ್ ಇದೆ. ಬ್ರ್ಯಾಕೆಟಲ್ಲಿ ಮೊದಲು ಮಾಡಬೇಕು, ನಂತರ ಗುಣಾಕಾರ, ನಂತರ ಕಳೆಯುವುದು ಇದೆ. ಬ್ರ್ಯಾಕೆಟ್ ಮೊದಲಿಗೆ ಮಾಡಿಕೊಳ್ಬೇಕು, ನಂತರ ಗುಣಾಕಾರ ಮಾಡಿಕೊಳ್ಬೇಕು, ನಂತರ ಕಳೆಯುವುದು ಮಾಡಿಕೊಳ್ಬೇಕು. 3 ಕೂಡಿಸು 5 ಬ್ರ್ಯಾಕೆಟ್ 8. 8 ಗುಣಿಸು 2. 8 ಗುಣಿಸು 2 ಮೈನಸ್ 4. 8 ಗುಣಾಕಾರ. 8 ಗುಣಿಸು 2 ಎಷ್ಟು? 16. 16ರಿಂದ 4 ಎಷ್ಟು? 10. 12. 16ರಿಂದ 4 ಕಳೆದಾಗ 12. ಇನ್ನೊಂದು ಲೆಕ್ಕ. ಇಲ್ಲಿ 4 ಕೂಡಿಸು 2 ಗುಣಿಸು
ಬ್ರ್ಯಾಕೆಟ್ 5 ಮೈನಸ್ 3 ಇದೆ. ಈಗ ಇಲ್ಲಿ ಕೂಡಿಸುವುದಿದೆ, ಗುಣಾಕಾರ ಇದೆ, ಬ್ರ್ಯಾಕೆಟ್ ಇದೆ. ಮೊದಲಿಗೆ ಯಾವುದು ಮಾಡಿಕೊಳ್ಬೇಕು? ಬ್ರ್ಯಾಕೆಟ್ ಮಾಡಿಕೊಳ್ಬೇಕು. ಅದಾದ ಮೇಲೆ ಯಾವುದಿದೆ? ಗುಣಾಕಾರ ಇದೆ. ನಂತರ ಕೂಡಿಸುವುದಿದೆ. ಮೊದಲಿಗೆ ಬ್ರ್ಯಾಕೆಟ್ ಮಾಡಿಕೊಳ್ಳುವ. 5 ಮೈನಸ್ 3 ಎಷ್ಟು? 5ರಿಂದ 3 ಕಳೆದಾಗ 2. ನಂತರ ಗುಣಾಕಾರ ಮಾಡಬೇಕು. 2 ಗುಣಿಸು 2 ಎಷ್ಟು? 4. ಇಲ್ಲಿ ಉತ್ತರ 4 ಬಂತು. ಕೂಡಿಸು 4 ಇದೆ. ನಂತರ ಕೂಡಿಸುವುದಿದು. 4 ಕೂಡಿಸು 4 ಎಷ್ಟು? 8. ಇನ್ನೊಂದು ಲೆಕ್ಕ 12 ಭಾಗಿಸು 3 ಕೂಡಿಸು 2. ಹೀಗೆ ಇದರಲ್ಲಿ ಭಾಗಿಸು ಇದೆ, ಕೂಡಿಸು ಇದೆ. ಭಾಗಿಸು ಎಲ್ಲಿದೆ? ಮೇಲಿದೆ. ಭಾಗಿಸು ಆದ ನಂತರ ಕೂಡಿಸುವುದಿದೆ. ಮೊದಲಿಗೆ ಭಾಗಿಸ್ಕೊಳ್ಬೇಕು. 3ರಿಂದ 12 ಭಾಗಿಸಬೇಕು. 3 ಎಷ್ಟಲಿ 12? 3 4ಲಿ 12. 4 ಬರ್ಕೊಂಡ್ವಿ. ಕೂಡಿಸು 2 ಎಷ್ಟಾಗ್ತದೆ? 4 ಕೂಡಿಸು 2 6.